ಆಗಿದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆನೇ ಇರ್ತಿರಲಿಲ್ಲ ಅಲ್ವಾ? ಹೇಳ್ರಿ, ಸತ್ಯವನ್ನು ಹೇಳ್ರಿ. ಆಗಿಲ್ಲ ಅನ್ನೋದನ್ನು ಒಪ್ಕೊಳ್ರಿ, ಹೋಗ್ಬಿಡ್ರಿ. ಇನ್ನು ರೈತರ ಕಲ್ಯಾಣ ಅಂತ ನೀವು ಮೂರನೇದಾಗಿ ಹೇಳ್ಕೊಡ್ತಾ ಇದ್ರಿ. ಪಿ ಎಮ್ ಕಿಸಾನ್ ಅಡಿಯಲ್ಲಿ 4.3 ಲಕ್ಷ ಕೋಟಿ ವಿತರಣೆ ಮಾಡಿದೆ ಅಂತ ಹೇಳಿ ಇಲ್ಲಿವರೆಗೆ. 4.3 ಲಕ್ಷ ಕೋಟಿ ಪಿ ಎಮ್ ಕಿಸಾನ್. ಒಬ್ಬ ರೈತಗೆ 3 ತಿಂಗಳಿಗೆ ಇಲ್ಲ 4 ತಿಂಗಳಿಗೆ 2,000 ರೂಪಾಯಿ, 3 ಕಂತ 6,000 ರೂಪಾಯಿ ಕೊಡ್ತೀರಿ. ಅದಕ್ಕೆ ಎಷ್ಟು ಖರ್ಚು ಮಾಡಿರಿ? 4.3 ಲಕ್ಷ ಕೋಟಿ ವಿತರಣೆ ಮಾಡಿರಿ. ನಿಜವಾಗಿಯೂ ಅವ್ರದ್ದೆಲ್ಲ ಪಡೆದ ಹೋಯ್ತಾ ಅದರಿಂದ? ಆ ದುಡ್ಡಿನಿಂದ ಅವ್ರಿಗೆ ಗೊಬ್ಬರ ಕೊಡ್ಲಿಕ್ಕಾಯ್ತಾ, ಮತ್ತು ಬೀಜ ಕೊಡ್ಲಿಕ್ಕಾಯ್ತಾ? ಎಷ್ಟಾಯಿತು ಆ ದುಡ್ಡಿನಿಂದ? ಒಮ್ಮೆ ವಿಚಾರ ಮಾಡಿದರೆ ಇದನ್ನು? ಯಾಕಂದ್ರೆ 4.3 ಲಕ್ಷ ಕೋಟಿ ಇವ್ರಿಗೆ ವಿತರಣೆ ಮಾಡಿ ಹೇಳಿದ್ರಿ. ಆದರೆ ಕಳೆದ 12 ವರ್ಷದೊಳಗೆ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಕಾರ್ಪೊರೇಟ್ಗಳ ಸಾಲವನ್ನು ರಿಟರ್ನ್ ಅಪ್ ಮಾಡಿದ್ರಿ. 16 ಲಕ್ಷ ಕೋಟಿಗೂ ಹೆಚ್ಚು ಇದು ನಮ್ಗೆ ಸಿಗ್ತಾ ಇಲ್ಲ. ಇದು ಅಂದಾಜು ಹೇಳ್ತಾ ಇದ್ದಾರೆ. ರೈತರಿಗೆ ಕೊಟ್ಟಿದ್ದನ್ನು ದೊಡ್ಡದಾಗಿ ಹೇಳ್ತಾ ಇದ್ದೀರಿ. ಕಾರ್ಪೊರೇಟ್ ಕೊಟ್ಟಿದ್ದನ್ನು ರಿಟರ್ನ್ ಅಪ್ ಮಾಡಿದ್ದನ್ನು ಹೇಳ್ಬೇಕಲ್ಲ. ಇಲ್ಲ, ಎಲ್ಲಿ ಹೋಯ್ತು ದುಡ್ಡದು? ಯಾರಿಗೆ ಹೋಯ್ತು? ಎಲ್ಲಿದ್ದಾರೆ ಕಾರ್ಪೊರೇಟರು? ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು? ಅದರಂತರ 4 ಕೋಟಿಗೂ ಹೆಚ್ಚು ರೈತರಿಗೆ 2 ಲಕ್ಷ ಕೋಟಿ ಮೊತ್ತದ ಬೆಳೆ ವಿಮೆ ರಕ್ಷಣೆ ಮಾಡಿದ್ರಿ. ಬೆಳೆ ವಿಮೆ ಮಾಡಿದ್ರಿ, ರಕ್ಷಣೆ ಕೊಟ್ಟರೆ 2 ಲಕ್ಷ ಕೋಟಿ ರೂಪಾಯಿ ರೈತರಿಗೆ. ಈ ದೇಶದಲ್ಲಿ ಎಷ್ಟಿದ್ದಾರಪ್ಪ ರೈತರು? ಲೆಕ್ಕ ಹಾಕಿದ್ರೆ 65 to 70% ರೈತರಿದ್ದಾರೆ. ಅವ್ರಿಗೆ ಹೋಗಿ ಮುಟ್ಟಿದಾನೆ ಇದೆಲ್ಲ. ಯಾವುದು? 2 ಲಕ್ಷ ಕೋಟಿ. ಮುಂದೆ MSP ದರದಲ್ಲಿ 26 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಬೆಳೆಗಳಿಗೆ ಖರೀದಿ ಮಾಡಿದೆ ಅಂತ ಹೇಳ್ತಾ ಇದ್ದೀರಿ. 26 ಲಕ್ಷ ಕೋಟಿ ಸಣ್ಣ ಅಮೌಂಟ್ ಅಲ್ಲ, ಇದು ತೊಗೊಂಡಿದ್ರಿ ಅಂತ ಹೇಳಿದ್ರಿ, ಖರೀದಿ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಿ. ಅಂದರೆ ರೈತರಿಗೆ ಎಷ್ಟು ಹೋಗಿ ಮುಟ್ಟಿದ ದುಡ್ಡದು ಅನ್ನೋದು ದಾಖಲೆಗಳೇನಾದರೂ? 8 ಕೋಟಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ರಿ, ಕಿಸಾನ್ ಕ್ರೆಡಿಟ್ ತೊಗೊಂಡ್ರು, ಮುಟ್ಟಿದಾರಲ್ಲ, ಎಷ್ಟು ಕೊಟ್ರಿ ಕ್ರೆಡಿಟ್? ಅದು ಅಮೌಂಟ್ ದಾಖಲೆ ಆಗಿಲ್ಲ.